ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವರುಣ್ ಆರಾಧ್ಯರವರು ಅವರ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಒಂದು ತಿಂಗಳು ಹಿಂದೆನೇ ನಾನು ಅವ್ರ ಗರ್ಲ್ ಫ್ರೆಂಡ್ ಫೇಸು, ಅವ್ರ ನೇಮ್ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಹೇಳ್ಬಿಟ್ಟಿದ್ದೆ. ಅದಕ್ಕೆ ತುಂಬ ಜನ ನೀನು ಸುಳ್ಳು ಹೇಳ್ತಿದ್ಯಾ, ನಿಂಗೆ ಹೆಂಗೆ ಗೊತ್ತುಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಈಗ ಗೊತ್ತಾಯ್ತಾ ಯಾರು ನಾನು ಹೇಳಿದ ನಿಜಾನ ಸುಳ್ಳ ಅಂತೆಲ್ಲ ಗೊತ್ತಾಗಿರ್ಬೇಕಲ್ಲ ನಿಮಗೆ. ಆ ವಿಷಯದ ಬಗ್ಗೆ ವರುಣ್ ಆರಾಧ್ಯವರು ಎಷ್ಟೊಂದು ಸಲ ಇವರು ಯಾರು ವರ್ಷಕಾವ್ಯ ಅವರು ತುಂಬ ಸಲ ಕ್ಲಾರಿಟಿ ಕೊಟ್ಟಿದ್ದಾರೆ, ಹಿಂಗೆ ಮೋಸ ಆಗಿದೆ ಹಾಗೆ ಅಂತ. ಬಟ್ ವರುಣ್ ಆರಾಧ್ಯವರು ಯಾವುದೇ ಕಾರಣಕ್ಕೂ ಅವ್ರು ಕ್ಲಾರಿಟಿ ಕೊಟ್ಟಿಲ್ಲ. ಹೆಂಗಂದ್ರೆ ಅವ್ರಿಗೆ ಗೊತ್ತು ಅವ್ರಿಗೆ ತಪ್ಪಿದೆ ಅಂತ. ಸೊ ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟಿಲ್ಲ. ಅದನ್ನ ಬಿಟ್ಟಾಕಿ ಈಗ ಅವರು ವರ್ಷಕಾವ್ಯ ಅವರು ಮೂವ್ ಆನ್ ಆಗಿದ್ದಾರೆ ಒಬ್ರು ಹುಡುಗನ ಜೊತೆ. ಈಗ ಇವರು ಕೂಡ ಅವ್ರ ಜೊತೆ ಇದ್ದಾಗೆ ಮೂವ್ ಆನ್ ಆಗ್ಬಿಟ್ಟಿದ್ರು ಹುಡುಗಿ ಜೊತೆ, ಅಂದರೆ ಇವ್ರ ಜೊತೆ ಇಲ್ಲ, ಹೆಸರು ನಮ್ರತಾ ಲಾಜಾರ್ಡು, ಅವ್ರ ಜೊತೆ ಮೂವ್ ಆನ್ ಆಗ್ಬಿಟ್ಟಿದ್ರು. ಇಷ್ಟು ವರ್ಷ ಆದಮೇಲೆ 2.5 ವರ್ಷ 3 ವರ್ಷ ಆದಮೇಲೆ ಅಂದರೆ ಹುಡುಗಿ ಫೇಸ ರಿವೀಲ್ ಮಾಡ್ತಾರೆ. ಅದಕ್ಕೂ ಧೈರ್ಯ ಬೇಕು ಗುರು. ಅಷ್ಟು ವರ್ಷದಿಂದ ಸೀಕ್ರೆಟಾಗಿ ಇಟ್ಕೊಬಂದ್ಬಿಟ್ಟು ಇವಾಗ ರಿವೀಲ್ ಮಾಡ್ತಿದ್ದಾರೆ ಅಂದರೆ ಅದು ಒಂಥರ ಏನಂತಾರೆ, ಅದು ಅವ್ರ ತಾಳ್ಮೆ ಮೆಚ್ಚಲೇಬೇಕು. ಇಷ್ಟು ವರ್ಷದಿಂದ ಅವ್ರ ಮುಖನ ಫೇಸ್ ರಿವೀಲ್ ಮಾಡ್ತಲೇ ಇರೋದು. ಅದನ್ನೆಲ್ಲ ಬಿಟ್ಟರೆ ನೆನ್ನೆ ಅವ್ರ ಹುಡುಗಿ ಫೇಸ್ನ ರಿವೀಲ್ ಮಾಡ್ತಾರೆ. ಅದು ಕಮೆಂಟ್ಸ್ ನೋಡ್ಬೇಕು ಗುರು, ಯಪ್ಪ ಪಾಸಿಟಿವ್ ಆಗಿರೋರು ಹಾಕಿದ್ದೀರಾ. ನೆಗೆಟಿವ್ ಅಂದರೆ ಏನು ಗೊತ್ತಾ, ಆಂಟಿ ಇದ್ದಂಗಿದ್ದಾಳೆ, ಆಂಟಿ ಥರ ಇದ್ದಾಳೆ, ಅವ್ರನ್ನ ಆಂಟಿ ಲವರ ನೀನು, ಅಜ್ಜಿ ಥರ ಇದೆ ಫೇಸು, ಹಂಗಿದ್ದಾಳೆ ಹಿಂಗಿದ್ದಾಳೆ, ವರ್ಷಕ್ಕೆ ಅವರಿಂದ ಬೆಟರ್ ಹಾಗೆ ಅಂತ. ನಾನೀಗ ಹೇಳೋದೇನೆಂದರೆ, ಹೌದು ಆತ ತಪ್ಪು ಮಾಡಿರೋಂಥ ನಿಜ 100%. ಆದರೆ ಇಲ್ಲಿ ಏನಂದರೆ, ಒಂದು ಹುಡುಗಿ ನೀವು ಒಂದಲ್ಲ ಒಂದಿನ ಅಜ್ಜಿ ಆಗದೆ, ನಾನು ಒಂದಲ್ಲ ಅಜ್ಜಿ ಆಗದೆ, ಆಂಟಿನೂ ಆಗದೆ, ನಾವು ಹಳೆ ಆಂಟಿ ಆಗಿದ್ದೀವಿ, ಅಜ್ಜಿ ಆಗದೆ ಮುಂದೆ. ನೀವುಗಳು ವಯಸ್ಸಾದ್ಮೇಲೆ ಅಂಕಲ್ ಅಜ್ಜ ಎಲ್ಲ ಪ್ರತಿಯೊಬ್ಬರು ಏಜ್ ಆಗೇ ಆಗುತ್ತೆ. ನಮ್ಗೇನಾರು ಏಜ್ ಆಗ್ದಂಗೆ ತಡೆಯೋಂಗಿದ್ರೆ ನಮ್ಮ ಮನುಷ್ಯನ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನನ್ನ ಪ್ರಕಾರ ಅವ್ರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಓವರ್ ಅಂದರೆ ಓವರ್ ಮೇಕಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ನಾನು ವಿತೌಟ್ ಮೇಕಪ್ ಕೂಡ ನೋಡಿದ್ದೀವಿ. ಅವ್ರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಆ್ಯಕ್ಚುಲಿ ಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಂತೂ ಇದ್ದಾರೆ ಗೈಸ್. ಆ್ಯಕ್ಚುಲಿ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾವು ಹೇಳ್ತೀವಿ ಇಲ್ಲಿ ಅವ್ರು ಬ್ಯೂಟಿಫುಲ್ ಆಗಿಲ್ಲ ಹಾಗೆ ಹೇಗೆ ಅಂತ. ಅವ್ರನ್ನ ಹೋಲಿಸ್ಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳಿ ಹೆಂಗಿರ್ತೀರಾ ಅಂತ. ಸೊ ಅದಕ್ಕೆ ಒಬ್ರ ಬಗ್ಗೆ ಮಾತಾಡೋಕ್ಕಿಂತ, ಅಂದರೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನೋಡ್ಕೊಂಡು ಮಾತಾಡಿ. ಅದೇ ರೀತಿ ಇನ್ನೊಂದು ಹೇಳೋದೇನೆಂದರೆ, ಈ ಸಲ ಇವತ್ತು ಬಿಡ್ತಾರೋ ನಾಳೆ ಬಿಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಆಲ್ರೆಡಿ. ಎಂಗೇಜ್ಮೆಂಟ್ ರಿಂಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ ಬೇಕಾದ್ರೆ ರೀಲ್ ಬಿಟ್ಟಾದ್ಮೇಲೆ, ಅಂದರೆ ಏನಂತಾರೆ ವೀಡಿಯೋ, ಎಂಗೇಜ್ಮೆಂಟ್ ವೀಡಿಯೋ ಬಿಡ್ತಾರೆ, ಅವಾಗ ನೋಡಿ ಶಿ ಇಸ್ ವೆರಿ ಬ್ಯೂಟಿಫುಲ್. ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರೆ. ನಾನು ಇದರಲ್ಲೂ ಹಾಕಿದ್ದೀನಿ ನೋಡಿ, ನಾನು ತಮ್ಮನೇಲಿ ಕೂಡ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದ್ದಾರೆ ಗೈಸ್. ಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಅಜ್ಜಿ ಥರ ಇದ್ದಾಳೆ, ಇವು ಮುದುಕಿಗೋಸ್ಕರ ವರ್ಷನೂ ಬಿಟ್ಟಿದ್ದಾಯಿತು, ವರ್ಷ ಕೂಡ ಈಗ ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಇವರು ಕೂಡ ಬೇರೆ ಕಡೆ ಸಂಸಾರ ಸಾಗಿಸ್ತಾರೆ. ಅವ್ರದ್ದು ಒಂದು ಜೀವನ, ಇವ್ರದ್ದೊಂದು ಜೀವನ, ಎರಡು ಸಪ್ರೇಟಿಗೆ ಹೋಗ್ತಿದ್ದಾರೆ. ಸೊ ಈಗ ಬೇಡ, ಅದರ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ನಮ್ರತಾ ಲಾಜಾರ್ಡ್ ಮೂರು ಜನ ಹೆಣ್ಮಕ್ಳು ಅನಿಸುತ್ತೆ ಅವ್ರನ್ನ. ನನ್ನ ಪ್ರಕಾರ ತುಂಬ ರಿಚ್ ಇದ್ದಾರೆ. ಇವ್ರಿಗಿಂತ ವರುಣ್ ಆರಾಧ್ಯವ್ರಿಗಿಂತ ರಿಚ್ ಇದ್ದಾರೆ ಹುಡುಗಿ. ಇವರು ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾರೆ. ಅಷ್ಟು ಬಡತನದಿಂದ ಇಲ್ಲಿವರೆಗೂ ಅವ್ರ ಫ್ಯಾಮಿಲಿ ಎತ್ಕೊಬಂದಿದ್ದಾರೆ ಅಂದರೆ ಈಸ್ ಆಲ್ಸೋ ಗ್ರೇಟ್. ಪ್ರಕಾರ ವರ್ಷಕಾವೇರಿ ಜೊತೆ ಬ್ರೇಕಪ್ ಆದ ನಂತರ ಕೂಡ ವರುಣ್ ಆರಾಧ್ಯರವರು 2 ವರ್ಷ ಆದಮೇಲೆ ಅವ್ರ ಹುಡುಗಿನ ಏನಕ್ಕೆ ಜನಗಳಿಗೆ ತೋರಿಸ್ಲಿಲ್ಲ ಅಂದರೆ ರೀಸನ್ ಇದೆ. ಅವ್ರ ಅಪ್ಪ ಅಮ್ಮ ಒಪ್ಪಿರಲಿಲ್ಲ ಅನ್ಸುತ್ತೆ. ಅಂದರೆ ಹುಡುಗಿರ ಅಪ್ಪ ಅಮ್ಮ ಒಪ್ಪಿರಲ್ಲ, ಸೊ ಅದಕ್ಕೋಸ್ಕರ ತೋರಿಸಿರಲ್ಲ. ಈಗ ರೀಸೆಂಟಾಗಿ ಅವ್ರನ್ನ ಒಪ್ಸಿರೋದು ಅವ್ರ ಅಪ್ಪ ಅಮ್ಮನ, ಅವ್ರ ಲವ್ ವಿಷಯ ಎಲ್ಲ ಹೇಳಿ. ಸೊ ಹಾಗಾಗಿ ಈಗ ಒಪ್ಪಿಸಿ ಮದುವೆ ಆಗ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಐ ಥಿಂಕ್ ಅದೇ ರೀತಿ ಆಗಿರೋದು ಕೂಡ. ಸೊ ಈಗ ಎಂಗೇಜ್ಮೆಂಟ್ ವಿಡಿಯೋ ಕೂಡ ಬಿಡ್ತಾರೆ, ನೋಡಿ. ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಮಾಡಿ. ಇಷ್ಟ ಆಗಲಿಲ್ಲ ಬಿಟ್ಟಾಕಿ. ವರ್ಷಕಾವೇರಿನ ಇಷ್ಟಪಡೋರು ಮಾಡಿ. ನನಗೆ ವರ್ಷಕಾವೇರಿ ಒಂದು ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಕ್ರಿಯೇಟರ್ ಅಂತ ಅನಿಸೋದು. ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಕ್ರಿಯೇಟ್ರೆ. ಬಟ್ ಯಾಕೆ ಜನಗಳನ್ನ ಆ ಥರ ಹೇಳ್ಬಾರ್ದಾಗಿತ್ತು. ನಾನು ಲವ್ ಮಾಡ್ತಿಲ್ಲ ಆ ಥರ ಸುಳ್ಳೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. ಸೊ ಲವ್ ಮಾಡ್ತಿದ್ಯಾ, ಹೌದು ನಾನು ಲವ್ ಮಾಡ್ತಾ ಇದ್ದೀನಿ. ಈಗ ಯಾರಿಗೂ ಲವ್ ಮಾಡಲ್ಲ. ಒಂದು ಹುಡುಗಿ ಜೊತೆ ಇಟ್ಕೊಂಡು ಇನ್ನೊಂದು ಹುಡುಗಿನ ಲವ್ ಮಾಡ್ತಾರೆ, ಒಬ್ಬ ಹುಡುಗನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದೆ, ಇನ್ನೊಬ್ಬ ಹುಡುಗಿನ ಲವ್ ಮಾಡ್ತಿರ್ತಾರೆ. ಅದೆಲ್ಲ ಓಕೆ, ಈಗ ನಾರ್ಮಲಾಗಿ ನಡೀತಿದೆ. ಬಟ್ ಇಷ್ಟನ್ನ ನಾನು ಲವ್ವೇ ಮಾಡ್ತಿಲ್ಲ ಅಂತ ಜನಗಳಿಗೆ ಹೇಳೋದಿದ್ದಾರೆ. ನಿನ್ನ ಫಾಲೋ ಮಾಡಿಸ್ತಿರೋರ್ಗಿರ್ಬೋದು, ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಅವರೆಲ್ಲ ಏನಿದಾರಲ್ಲ ಅವ್ರಿಗೆಲ್ಲ ಸುಳ್ಳು ಹೇಳೋದಿಲ್ಲ. ಅದು ತಪ್ಪು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದಷ್ಟೇ. ಇಟ್ಸ್ ಓಕೆ, ಮೂವ್ ಆನ್ ಆಗಿದ್ದೀರಾ, ಚೆನ್ನಾಗಿರಲಿ ಲೈಫ್, ಒಳ್ಳೇದಾಗಲಿ ಅಷ್ಟೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಗಿದೆ ಜೋಡಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.